ನೀನೇನೇ ಮಾಡ್ತಿದ್ಯಾ ಇಲ್ಲಿ ಟೋಪಿ ಹಾಕೊಂಡು ಕಿವಿನೇ ಮುಚ್ಚಿಲ್ಲ ಟೋಪಿಲಿ ನೀನೇ ಮಾಡ್ಕೋಗಿ ನಂದೇನಲ್ವ ಮುದ್ದು ಪಪ್ಪ ನೋಡು ಮೇಕಪ್ ಮಾಡಿಸ್ಕೊಂತಿರೋದಪ್ಪ ಅವ್ರು ಚೆನ್ನಾಗ್ ಮಾಡ್ತಾರೆ ಇನ್ನ ಕೆಟ್ಟದಾಗ ಮಾಡಲ್ಲ ಅವ್ರು ಯಾವ್ದು ಯಾವ ಸಾಂಗಿಗೆ ಮಾಡ್ತಿರೋದು ಏನು ಹೇಳಿಲ್ಲಲ್ಲ ನೀನು ಕನ್ನಡ ಸಾಂಗ್ ಹತ್ರ ಬಾ ಅದ್ಯಾಕೆ ಓಡಾಗ್ತೀಯ ದೂರಕ್ಕೆ ಅಮ್ಮ ಬಾರಮ್ಮ ಓಕೆ ಈಗ ವಿಡಿಯೋ ಶೂಟ್ ಶುರು ಟನ್ ಟನ್ ಹೋಗ್ ನೀನಿಲ್ಲ ಏನು ಮಾಡ್ತಿದ್ಯಾ ನಡಿ ಅಮ್ಮ ಬಾರಮ್ಮ ಏನು ನನ್ನ ಬೇಬಿನ ಓಡಿಸಿ ನಮ್ಮ ಅಮ್ಮನ ಕರ್ಕೊಂಡೆ ಈ ವ್ಲಾಗಿಗೆ ಅಂತ ಯೋಚನೆ ಮಾಡ್ತಿದ್ದೀರಾ ಈ ವ್ಲಾಗ್ ಬಂದು ಅಮ್ಮ ಮಗನದು ವ್ಲಾಗ್ ಅಂತ ಕರಿತೀವಿ ಅಮ್ಮ ನಾವು ವಿಡಿಯೋ ಶೂಟ್ ಮಾಡಿಸ್ತಾ ಇದ್ದೀವಿ ನಂದು ಮತ್ತು ನಮ್ಮ ಅಮ್ಮಂದು ಯಾವ ಸಾಂಗು ಅದೆಲ್ಲ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಫಸ್ಟು ಟೈಮು ಒಂದು ವೀಡಿಯೋ ಶೂಟು ಅಮ್ಮಂದು ಮಗಂದು ಬರುತ್ತೆ ಈ ವ್ಲಾಗ್ ಕಂಪ್ಲೀಟ್ ಅದೇ ಇರುತ್ತೆ ಯಾವ ಥರ ಇರುತ್ತೆ ವೀಡಿಯೋ ಶೂಟು ಎಲ್ಲಿ ಮಾಡಿಸ್ತೀವಿ ಪ್ರತಿಯೊಂದು ಎಲ್ಲ ನಿಮ್ಗೆ ಅಲ್ಲೇ ಹೋಗ್ತಾ 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 ಗೊತ್ತಾಗುತ್ತೆ ಸೊ ಅಮ್ಮ ರೆಡಿನಾ ವೀಡಿಯೋ ಶೂಟ್ಗೆ ರೆಡಿ ಅಂತೆ ವೆಲ್ಕಮ್ ಮಾಡಿಬಿಡ್ತೀನಿ ಹಲೋ ಮೈ ಹೀರೋಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲೆಟ್ಸ್ ಗೋ ಓಹೋ ಇಲ್ಲಿ ನೋಡಿ ಜಾಗಕ್ಕೆ ಆಲ್ರೆಡಿ ಶೂಟಿಂಗ್ ನಂದು ಮತ್ತು ನಮ್ಮ ಅಮ್ಮಂದು ಏನು ಒಂದು ವೀಡಿಯೋ ಶೂಟ್ ಒಂದು ಚಿಕ್ಕದೊಂದು ರೀಲ್ ಶೂಟ್ ಏನು ಅನ್ಕೊಂಡಿದ್ದೆಲ್ಲ ಆ ಜಾಗಕ್ಕೆ ವೀಡಿಯೋ ಶೂಟಿಗೆ ಇಲ್ಲಿಗೆ ಬಂದಿದ್ದೆ ನಾನು ಇದು ಯಾವ ಜಾಗ ಅಂತ ಕಮೆಂಟ್ ಮಾಡಿ ಇವಾಗಲೇ ಹೇಳ್ತೀನಿ ಆ್ಯಕ್ಚುಲಿ ಏನು ಅಂತಂದರೆ ಒಂದು ರೀಲ್ ಶೂಟ್ ಅಥವಾ ಒಂದು ವೀಡಿಯೋ ಶೂಟ್ ಮಾಡಬೇಕಂತ ತಕ್ಷಣ ಮೇಯ್ನ್ ಬೇಕಾಗೋದು ಏನು ಫೋಟೋಗ್ರಫಿ ವಿಡಿಯೋಗ್ರಫಿ ಪ್ಲೇಸು ಮೇಕಪ್ಪು ಸೊ ಆ ಥರದ್ದೆಲ್ಲ ಬೇಕಾಗುತ್ತೆ ಸೊ ಕಾಮನಾಗಿ ಒಂದು ವೀಡಿಯೋ ಸಕ್ಕತ್ತಾಗಿ ಬರಬೇಕು ಆ್ಯಕ್ಚುಲಿ ನಾವು ಮೊಬೈಲಲ್ಲೇ ತಗೋಬೋದು ಬಟ್ ಏನೇಂದರೆ ಒಂದು ಕ್ಲಾರಿಟಿ ಒಂದು ಮಸ್ತಾಗಿ ಬರಬೇಕು ಅಂತಂದರೆ ಏನೇ ಅಂದರೂ ಅದು ವೀಡಿಯೋ ಶೂಟೇ ಮಾಡಿಸ್ಬೇಕು ಸೊ ಒಂದು ರೀಲ್ ಶೂಟ್ ಏನು ಮಾಡಿಸ್ತಾ ಇದೀವಲ್ಲ ಸೊ ನಾನು ಒಬ್ಬರನ್ನ ಅಷ್ಟೇ ಕಾಂಟ್ಯಾಕ್ಟ್ ಮಾಡಿರೋದು ಸಿದ್ದು ಫೋಟೋ.in ಅಂತ ಅವ್ರ ಫೋನ್ ನಂಬರ್ ಇವಾಗ ಬರುತ್ತೆ ನೋಡಿ ಒಂದು ನಿಮಿಷ ಇರುತ್ತೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳೋದು ಅವ್ರು ಕಾಂಟ್ಯಾಕ್ಟ್ ಮಾಡ್ಕೋದು ರೀಲ್ಸ್ ಆಗಿರೋದು ಫೋಟೋಗ್ರಫಿ ವಿಡಿಯೋಗ್ರಫಿ ಮೇಯ್ನ್ ಪ್ರೀ ವೆಡ್ಡಿಂಗ್ ಶೂಟ್ಸು ಮೆಟರ್ನಿಟಿ ಶೂಟ್ಸು ಸೀಮಂತ ಮದುವೆ ಎಂಥದೇ ಪ್ರೋಗ್ರಾಮ್ಸ್ಗಳಿದ್ರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸಕ್ಕತ್ತಾಗಿ ಮಾಡಿಕೊಡ್ತಾರೆ ನಾನು ಅವರೊಬ್ಬರನ್ನೇ ಕಾಂಟ್ಯಾಕ್ಟ್ ಮಾಡಿದ್ದು ಸಿದ್ದು ಫೋಟೋ.in ಅಂತ ಅವರೊಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿದೆ ನನಗೆ ಜಾಗದಿಂದ ಹಿಡಿದು ಪ್ರತಿ ಒಂದುವೇ ನನಗೆ ಆಯಿತು ಅವ್ರ ಕಡೆಯಿಂದ ಎಲ್ಲ ಅವರೇ ಬುಕ್ ಎಲ್ಲ ಮಾಡಿ ಪ್ರತಿಯೊಂದೆಲ್ಲ ಅವರೇ ಬುಕ್ ಮಾಡಿಕೊಡ್ತಾರೆ ಸೊ ಅಲ್ಟಿಮೇಟಾಗಿ ಬಂದಿದೆ ಜಾಗ ಅಂತ ಸಗದ ಇದೆ ಸೊ ಈಗ ನಮ್ಮಮ್ಮ ರೆಡಿ ಆಗೋರ ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ ಮಾ ಬೇಗ ಫಟಾಫಟದ ಸೀರೆ ಸೂಪರಾಗಿ ಕಾಣಬೇಕು ಆಯ್ತಾ ಸೀರೆ ಉಟ್ಕೊಂಡು ಬೇಗ ಬಾ ಮೇಕಪ್ ಕೇಳ್ತೀನಿ ನೋಡೋಣ ಹೋಗು ಸರಿ ಓಕೆ ನಮ್ಮಮ್ಮಂದು ಮೇಕಪ್ ಸ್ಟಾರ್ಟ್ ಆಯಿತು ಫಸ್ಟ್ ಟೈಮ್ ನಮ್ಮಮ್ಮ ಈ ಥರ ಶೂಟಿಗೆ ಮೇಕಪ್ ಮಾಡಿಸ್ತಾ ಇರೋದು ಮೇಡಮ್ ಸಿಂಪಲ್ ಸಾಕು ಮದುವೆ ಹೆಣ್ಣು ಥರ ರೆಡಿ ಆಗೋದೇನು ಬೇಡ ಇವರು ನ್ಯಾಚುರಲ್ ಆಗಿ ಜಸ್ಟ್ ಟಚ್ ಅಪ್ ಮಾಡಿದ್ರೆ ಸಾಕು ಮದುವೆಗೂ ನಾನು ಈ ಥರ ರೆಡಿ ಆಗಿಲ್ಲ ನಮ್ಮದು ಒಂದೇ ಫೇರ್ ಆ್ಯಂಡ್ ಲವ್ಲಿ ಮಾಡಿ ಬೇಬೆ 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 ನಾನು ಬೇಬಿ ಕರೆದಿದ್ದೀನಿ ಯಾಕಂದರೆ ನಾನು ರೆಡಿ ಆಗಬೇಕಲ್ಲ ನೆಕ್ಸ್ಟು ಬಾಯಲಿ ಬಂದ್ಲು ನನ್ನ ಬೇಬಿ ಕರ್ಕೊತಿದ್ಯಾ ವಿಡಿಯೋಗೆ ಇಲ್ಲ ಅಲ್ಲಿ ಅಮ್ಮಂದು ಮೇಕಪ್ ಆಗ್ತಿದೆ ಸೊ ಅಷ್ಟು ಅಮ್ಮನ ಮೇಕಪ್ ಮುಗಿಯೋದಷ್ಟೊತ್ತಿಗೆ ನಾನು ಪಂಚೆ ಶರ್ಟ್ ಹಾಕೊಂಡು ನಾನು ರೆಡಿ ಆಗಬೇಕಲ್ಲ ಸೊ ನಾನು ರೆಡಿ ಆಗ್ತೀನಿ ಅಷ್ಟೊತ್ತಿಗೆ ನೀನು ವೀಡಿಯೋ ಮಾಡು ನೀನೇ ಮಾಡ್ಕೋಗಿ ನಂದೇನಲ್ವ ಪ್ಲೀಸ್ ಪ್ಲೀಸ್ ಹೌದಾ ಕೊಡ ಹಾಂ ಥ್ಯಾಂಕ್ ಯು ಸುಂದರಿ ರೆಡಿ ಆಗ್ತಿದೆ ಯಾರಿದು ಆಂಟಿನ ಹುಡುಗಿನ ಯಾರಿದು ಅಜ್ಜಿನ ಯಾವ ಮೇಕಪ್ ಮಾಡಿಸ್ಕೊಂಡಿದ್ರತ್ತೆ ನೀವು ಲಾಸ್ಟ್ ಟೈಮು ನೀನೇ ಒಂದು ಮೊನ್ನೆ ನಾನು ಮಾಡಿದ್ದಲ್ಲ ಅದೇ ಫಸ್ಟ್ ಟೈಮ್ ನೋಡಿ ಹಿಂಗೆ ಕಾಣ್ತಾರೆ ನಮ್ಮಂತೆ ಆಮೇಲೆ ಹೆಂಗೆ ಕಾಣ್ತಿರ್ತಾರೆ ಅಂದರೆ ಹಿಂಗೆ ಕಾಣ್ತಿರ್ತಾರೆ ನಮ್ಮ ಅತ್ತೆ ಮೊದಲೇ ಬೆಳ್ಳಗಿದ್ದಾರೆ ಇನ್ನೂ ಬೆಳ್ಳಗಾಗ್ಬಿಡ್ತಾರ ಅಂತ ಮೇಕಪ್ ಆದಮೇಲೆ ಏನತ್ತೆ ಬೆಳ್ಳಗೆ ಅಂತ ಮುಖ ಎಲ್ಲ ಕಲೆ ಅದೆಲ್ಲ ಮುಚ್ಚಕ್ಕೆ ಒಂದು ಇಂಚು ಮೇಕಪ್ ಬೇಕಾಗ್ತ ಎಂಥ ದಿನ ಲೈಟಾಗಿ ಮಾಡಿ ಸಾಕು ನಿಮ್ಮ ಯಜಮಾನ್ರು ಬರಬೇಕಿತ್ತು ಈ ಟೈಮಲ್ಲಿ ಖುಷಿ ಆಗ್ಬಿಡೋರು ಅನಿತಾ
ಅಂತಿರೋರು. ನನ್ನ ಬೇಬಿ 5 ನಿಮಿಷದಲ್ಲಿ ರೆಡಿ ಆಯ್ತಾನೆ, ನೋಡ್ತಾ ಇರಿ. ಇವಾಗ ರೆಡಿ ಆಗಿದ್ದೀನಿ ಅಂತ ಅಂದೇ ಬಿಡ್ತಾನೆ ಬೇಕಾರೆ. ರೆಡಿ ಆಗಿಲ್ವಾ? ನಮ್ಮ ಪಾಪನ್ ಕೊಟ್ಟವ್ರು ಸ್ವಲ್ಪ ಇಟ್ಕೋ ಅಂತ. ಏನು 2 ನಿಮಿಷ ಕೊಟ್ಟೋಗಿದ್ದಕ್ಕೆ ಏನು ಮುಖ ಅದು? ನೆನ್ನೆ ಎಲ್ಲ ನೋಡ್ಕೊಂಡು ಅವ್ರ ಮುಖ ನೋಡಿ ಅಲ್ಲಿ ನಿದ್ದೆದಲ್ಲಿ ಹೆಂಗೈತೆ ನೋಡಿಲ್ಲ, ರಾಗಿ ಹಿಟ್ಟು ಅಂಟಿಸ್ಕೊಂಡಿದ್ದಾರೆ. ನೀನು ಹತ್ರನೇ ಇದೆಯಾ? ನಿಂದೊಂದು ಕಡಿಮೆ, ನಿಂದು ರಾಗಿ ಅಲ್ಲ, ನಿಂದು ಮಿಲೆಟ್ ಮಿಕ್ಸ್. ಸಂಬಂಧ ಆಯ್ತಾ ಮೇಕಪ್ ಮಾಡ್ತೀಯಾರ? ನಾನು ರೆಡಿ ನೋಡಿ, ಪಂಚೆ ಶರ್ಟಲ್ಲಿ ಇದ್ದೀನಿ ನಾನು ಸ್ವಲ್ಪ ಲೈಟಾಗಿ ಟಚಪ್ ಮಾಡ್ಕೊಳ್ತೀನಿ ಅಷ್ಟೇ. ನಮ್ಮಮ್ಮ ಎಷ್ಟು ರೆಡಿ ಆದರೂ ನೋಡೋಣ. ಓ, ನಮ್ಮಮ್ಮ ಭಯಂಕರ ರೆಡಿ ಆಯ್ತವ್ರಲ್ಲ. ಅಯ್ಯೋ ದೇವ್ರೇ, ಎಲ್ಲಿ ನಮ್ಮಮ್ಮ? ಅಲ್ಲಿ ಅದು ವಿಡಿಯೋಗೆ ಹಂಗೆ ಕಾಣುತ್ತೆ. ಪಂಚೆ ಮೇಲೆ ಎತ್ತದಿದೆಯಲ್ಲ, ಇಳಿಸಿ ಕೆಳಗೆ. ಹಾಂ, ಏನದು ಇದು? ಸ್ಟೈಲು ಕನ್ನಡದು ಮಾಡ್ತಾ ಇರೋದು ಸ್ಟೆಪ್ ಯಾವುದು? ಹಿಂದಿದ್ದಂಗೆ ಐತೆ. ಯಾವುದು? ನಮ್ಮ ಕನ್ನಡದಲ್ಲೂ ಈ ಥರ ಸ್ಟೆಪ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರು ಮಾಡ್ತಾರೆ, ಆಯ್ತಾ? ನಾವು ಅದಕ್ಕಿಂತ ಅವ್ರು ಚೆನ್ನಾಗಿ ಮಾಡ್ತಾರೆ, ಇನ್ನೂ ಕೆಟ್ಟದಾಗ ಮಾಡಲ್ಲ ಅವರು. ರೆಡಿ ಸೈಡಿಗೆ ಹಾಗೆ ಸುಮ್ಮನೆ. ನೀನೇನೇ ಮಾಡ್ತಿದ್ಯಾ ಇಲ್ಲಿ? ಟೋಪಿ ಹಾಕೊಂಡು ಕಿವಿನೇ ಮುಚ್ಚಿಲ್ಲ ಟೋಪಿಲಿ. ಹಾಂ, ಗಳಿಗೆಗೊಂಡು ಟೋಪಿ ಹಾಕಬತ್ತೀನಿ ನೀನು. ಹೌದು, ಒಂದೊಂದೇ ಕಲರ್ ಹಾಕಬತ್ತಾಳೆ. ಕ್ಯೂಟಿ ಅದು ಕ್ಯೂಟಿ. ಓ, ನಮ್ಮ ಅತ್ತೆ ದಿನ ಮೇಕಪ್ ಮುಗಿದಿತ್ತು ಅಂತೂ. ನಮ್ಮ ಅತ್ತೆ ಹೇಳಿ ಎಕ್ಸ್ಟ್ರಾ ಮೇಕಪ್ ಮಾಡಿಸ್ಕೊತೈತ ಮತ್ತೆ. ಕ್ಯೂಟಿ ಅಜ್ಜಿ ನೋಡಿದ ರೆಡಿ ಆಗಿರೋದು ಅಲ್ಲಿ. ಅಜ್ಜಿ ಅವರೇ ನಿಮ್ಮ ಅಜ್ಜಿ, ಹೆದರ್ಕೋಬೇಡ. ಬಾರು ಎಲ್ಲೋಗ್ತಿದ್ಯಾ? ಅವಾಗ ನೀನು ಹುಡುಕ ಬರೋಕ್ಕಲ್ಲ. 50 ಸಲ ನಾವು ಇಲ್ಲೇ ಇರೋ. ಅದೇ ಅಮ್ಮಂದು ಆದ ತಕ್ಷಣ ನೆಕ್ಸ್ಟ್ ನಂದು ಮೇಕಪ್ ಆದ ವಿಡಿಯೋ ಶೂಟ್ ಸ್ಟಾರ್ಟ್. ಯಾಕೆ ಅಷ್ಟು ಕೆಟ್ಟದಾಗ ನಗಾಡ್ತಾ ಇದೀಯ? ಅದೇ ನೀನು ಹೇಳ್ದಲ್ಲ, ಇವ್ರು ನಮ್ಮ ಅಮ್ಮ ಅಲ್ಲ ನಮ್ಮ ಅಕ್ಕ ಅಂತ. ಏನೇ ನಿಂದು ಪ್ರಾಬ್ಲಮ್? ಏನೇ ಪ್ರಾಬ್ಲಮ್ ನಿಂದು? ಹೋಗಂಗಿಲ್ಲ, ಅವ್ರ ಅಪ್ಪ ಓದಾಡ್ಕೆ ಕಲಿಯೋದು. ಹಾಂ, ಗೊತ್ತಾಗಿತ್ತವಳಿ ರೆಡಿಯಾಗಿ ಅವ್ರಿಗೆ ಎಲ್ಲೋ ಬಿಟ್ಟೋಯ್ತಾರೆ ನನ್ನ ಅಂತ ಗೊತ್ತಾಗಿತ್ತು. ಬಾಯ್ ಟಾಟಾ. ಹೋಗಲ್ಲಿ ಟಾಟಾ ಬಾಯ್. ಕೆಟ್ಟಾಗ ಬರೋನ ಕಾಡ್ತಾಳೆ. ಜಯ ಚಾಚಾ ಚಾಚಾ. ಟೈಮ್ ಎಷ್ಟು? 12:15. ಇದೊಂದು ಶೂಟ್ ಬೇಗ ಆಗತ್ತೆ ಬೇಬಿ. ಏನು 10 ನಿಮಿಷ 30 ಸೆಕೆಂಡ್ ಅಷ್ಟೇ ರೀಲ್ ಅದು. ಅದಾದ ತಕ್ಷಣನೇ ಊಟ ಮಾಡ್ಕೊಳ್ಳೋಣ. ಮೇಕಪ್ ಆಯ್ತು. ಇವಾಗ ಮಗನ ಮೇಕಪ್ಪು ಟಚಪ್ ಅಷ್ಟೇ. ಏನು ಟಚಪ್? ಅದು ಬೇಡ ಬಿಡು. ಮತ್ತೆ ಇದಾ ಟಚಪ್ ಯಾಕೆ ನಿಂಗೆ? ಹಾಂ, ಹಂಗೆ ಇರ್ಬೇಕು ಸೈಲೆಂಟಾಗಿ. ಅದೇ ಮುದ್ದು ಪಪ್ಪ ನಡೆಯಲಿ. ಮುದ್ದು ಪಪ್ಪ ನೋಡು, ಮೇಕಪ್ ಮಾಡಿಸ್ಕೊಂತಿರೋದಪ್ಪ. ನೀನು ಸುಮಾರು ಸಲ ಮೇಕಪ್ ಮಾಡಿಸ್ಕೊಂಡಿದ್ಯಲ್ವ ಬೇಬಿ? ಅದೇ ಟಚಪ್ ಮೇಕಪ್ ಅಲ್ಲ, ಟಚಪ್ ನಿಂದು. ಮೂಗಿಗೆ ಜಾಸ್ತಿ ಬೇಕಾಗ್ತದಲ್ಲ ಮೇಕಪ್. ನೋಡು, ಬೇಗ ಮಾಡಿಸ್ಕೊ. ಓಕೆ, ನಾನೂ ರೆಡಿ, ನಮ್ಮ ಅಮ್ಮನೂ ರೆಡಿ. ನೋಡಿ ಇಬ್ರು ಹೆಂಗ್ ಕಾಣ್ತಾ ಇದ್ವಿ ಅಮ್ಮ ಮಗ. ಓ, ಇದು ಕ್ಯಾಮ್ರಾ ಅಮ್ಮ, ಇಲ್ಲೇನಿದಲ್ಲ ಇದು ಕ್ಯಾಮ್ರಾ. ಅಲ್ಲಿ ನೋಡ್ಬೇಕು. ಸೊ ಇಲ್ಲಿ ನೋಡಿ ಹೆಂಗೆ. ಓಕೆ, ಈಗ ವಿಡಿಯೋ ಶೂಟ್ ಶುರು. ಅಲ್ಲೇನೋ ಡ್ಯಾನ್ಸ್ ಮಾಡ್ತಿದ್ದೀರಲ್ಲ. ಏನೋ ಹಿಂಗೆ ಅಂತಿದ್ರೆ ಡ್ಯಾನ್ಸ್ ಎಲ್ಲ ಮಳ್ಳಿ ಥರ ಯಾರು ನೋಡ್ತಿಲ್ಲ ಅಂತ. ನಿಜ ಹೇಳಿ. ಆಯ್ತಾ? ಡ್ಯಾನ್ಸ್ ಇಲ್ಲ, ಮಾಂಟೇಜ್ ಶಾರ್ಟ್ಸ್ ಎಲ್ಲ ತಾಳೋ ಥರನೇ. ಮಳೆ ಬರೋ ತನಕ ಕಾಯಬೇಡ. ಸೀನು ಹೆಂಗೆ ಕಾಣ್ತೀನಿ ಅಂತಂದರೆ, ನಮ್ಮಮ್ಮ ಇಲ್ಲಿ ನಿಂತಿರ್ತಾರೆ, ನಾನು ಹಿಂದ್ಗಡೆಯಿಂದ ಜಸ್ಟ್ ಹಿಂಗೆ ಅನ್ಕೊಂತ ಬರ್ತಾ ಇರ್ತೀನಿ. ಅಮ್ಮ ಎಂಬ ನಿಜ ದೈವ. ಇಷ್ಟು ಒಂದು ಶಾರ್ಟ್ ಅದು ಎಲ್ಲಿ ತಗೊಳ್ಳೋಣ? ಬ್ಯಾಕ್ಗ್ರೌಂಡ್ ನೋಡೋಣ ಬನ್ನಿ. ಹಾಂ, ಇಲ್ಲಿ ಬನ್ನಿ. ಇತ್ತು ತಗೊಳ್ಳೋಣ ಬ್ಯಾಕ್ಗ್ರೌಂಡ್.
ನಾನು ನೋಡಬೇಡ, ಇಲ್ಲಿ ಫೇಸು ಅಲ್ಲಿ ನೋಡ್ತಾರೆ, ಅಲ್ಲಿ ನೋಡ್ತಾರೆ ಖುಷಿಯಾಗಿ ಖುಷಿಯಾಗಿ. ಕೈಲಿ ಅಲ್ಲಿ ನೋಡ್ತಾ ಇರ್ಬೇಕು. ನಾನು ಜಸ್ಟ್ ಹಿಂಗೆ ಎಂಟ್ರಿ ಕೊಡ್ತೇನೆ ಇಷ್ಟು ಹೋತಿಯಾ? ವಿಡಿಯೋ ಮಾಡ್ತೀರಿ ಆಲ್ರೆಡಿ. ಹ್ಞೂ ಓಕೆ. ನಾನೇನೋ ಏನಕ್ಕೆ ಹೊತ್ಕೊಬತ್ತಿದ್ಯಾ ಅಂತ ಅನ್ಕೊಂಡ್ರೆ ಕುಡ್ಸು, ನೀರು ಕುಡ್ಸೋಳಿ ಒಂಚೂರು. ಯಾವಾಗ ಕುಡಿದ್ಲ? ಬಿಡು 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 ಬಿಡು. ಏನೇ ನಿಂದು? ಪುನರ್ವಿ ಪುನರ್ವಿ ಪಪ್ಪ ನೋಡಲ್ಲಿ ಆ್ಯಕ್ಟಿಂಗ್ ಮಾಡ್ತೈತೆ. ಹಾಂ, ಪಪ್ಪನ ಆ್ಯಕ್ಟಿಂಗ್ ನೋಡ್ದೆ ಅಲ್ಲಿ ಅಜ್ಜಿ ತತ್ತಂದ. ಹಾಂ, ಅಪ್ಪ ಅಲ್ಲ ಅಪ್ಪಾಜಿದು ನೋಡ್ದ ನೀನು? ಆ್ಯಕ್ಟಿಂಗ್ ನೋಡ್ದೇನೆ ಪುನರ್ವಿ? ಹಾಂ ಹಾಂ, ಹೂ ಬೇಕಾರೆ ಯಾವತ್ತು ಆತೀವಲ್ಲ ನೋಡಿ, ಇಲ್ಲೇ ಎಷ್ಟೊಂದು ಹೂಗಳಿವೆ, ಎಲ್ಲ ತಗೊಂಡು ಕುಯ್ಕೊಂಡು ಹೋಗು. ಹೂಗಳಲ್ಲ ಅವಲ್ಲ ಮಾರ್ಕೆಟಲ್ಲಿ, ಹೂವಿನ ಮಾರ್ಕೆಟು. ಏಯ್ ಬೇಕೋದೆ ಬನ್ನಿ ನೋಡೋಣ ಏನು ಮಾಡ್ತಾವನೆ. ಮತ್ತೆ ಅದೇ ಲೈನಾ, ಬೇರೆ ಲೈನಾ? ಯಾಕೆ ಕುಳ್ಳಿ ಅಂತನತ್ತೆ ಕಲ್ ತಗೊಂಡಿದ್ದವ್ರು? ಇಲ್ಲಿ ಅಮ್ಮ ಎಂಬ ನಿಜ ದೈವ ಫಸ್ಟು ನನ್ನ ನೋಡ್ತಾ ಇದೀಯಾ? ಇರುವ ಇದು ಮಲ್ಕೊಳ್ಳೋ ಟೈಮಲ್ಲಿ ಮುಂದೆ ನೋಡು ಅಷ್ಟೇ. ಅಥವಾ ಹಿಂಗ ಹಿಂಗ ಅನ್ನೋ ಟೈಮಲ್ಲಿ ಇಟ್ಕೊಬಿಡ್ತೀಯ ನೋಡು. ಇದು ಆ ಕೈಯಲ್ಲ, ಈ ಕೈಯಲ್ಲಿ. ಓಕೆ, ಫಸ್ಟ್ ಅವ್ರ ಫೋಕಸ್ ಇಲ್ಲ, ಬರೀ ಬೇಡ ಅವ್ರ ಫೋಕಸ್ ರೆಡಿ, ಅವ್ರ ಕಡೆ ರೆಡಿ, ಆ್ಯಕ್ಷನ್. ಆಕ್ಷನ್. ಕಾಣಿಸ್ತಾ ಇಲ್ಲ, ಬರೀ ಎಲೆನೇ ತುಂಬೈತೆ. ನಿಮ್ದೇನಿದು ಸ್ಟೈಲ್ ಅಂತ ಗೊತ್ತಾಗಿಲ್ಲ ನನಗೆ. ಹ್ಞೂ ನೋಡಿ, ನಮ್ಮ ಮತ್ತೆ ಹೆಂಗೆ ಕಾಣ್ತವ್ರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿಬಿಡಿ ಆಯಿತಾ? ಹಾಂ ಆಯ್ತು, ಅಲ್ಲಿ ತನಕ ನೀವು ಹಿಂಗೆ ಇರಬೇಕು. ಇದು ಎಲ್ಲಿ ತಾಳ, ಇಲ್ಲೇ ತಾಳೋಣ. ಈಗ ಅಮ್ಮ ನಿಂತಿರ್ತಾರೆ ಅಲ್ಲ, ಅವರು ಮೇಲೆ ಕೂತಿರ್ತಾರೆ, ಜಸ್ಟ್ ಇಲ್ಲಿ ಕೂತ್ಕೊಂಡು ಅವ್ರು ಕಾಲು ಇಟ್ಕೊಂಡು ತಾಳಿ. ಈಗ ಈ ತರ ಮಾಡೋದು. ಈಗ ಅಮ್ಮ ನಿಂತಿರ್ಲಿ, ನಾನೇ ಇದನ್ನು ಆಕ್ಷನ್ ಅಂತ ಹಿಂಗ್ ಡೌನ್ ಆಗ್ಬಿಡ್ತೀನಿ. ಕಾಲಡಿಗೆ ನೆಕ್ಸ್ಟ್ ಆಂಗಲ್ ನಂದಷ್ಟೇ, ಪ್ರತಿ ದೇವರು ಉಂಟು ಆ ತರ ತಾಳೋಣ. ಪಿಕ್ಚರಲ್ಲಿ ಅಮ್ಮ ನೀನು ನಿಂತ್ಕೋಬೇಕು. ನೀನು ಪಿಕ್ಚರಲ್ಲಿ ಡೈರೆಕ್ಷನ್ ಮಾಡ್ತಿದ್ರಾ? ಡೈರೆಕ್ಷನ್ ಏನು ಬೇಕಾಗಿಲ್ಲಮ್ಮ, ಮಾಡ್ತೀವಿ. ಹೌದೌದು, ಚೆನ್ನಾಗಿದ್ಯಾ? ಹೀರೋ ಆಗೈತೆ, ಆಮೇಲೆ ಡೈರೆಕ್ಟ್ರಾ? ಅಮ್ಮ ಇವಾಗ ಸ್ಲೀಪರ್ ಹಾಕೋ ಪರವಾಗಿಲ್ಲ ಅಲ್ಲ. ಮೇಕಪ್ ಏನದು? ಸೊಳ್ಳೆ ಕಡಿತಾವಲ್ವ, ಚಿಕ್ಕ ಚಿಕ್ಕ ಸೊಳ್ಳೆ. ಹೆಂಗ್ ತುರ್ಸುತ್ತೆ ಗೊತ್ತಾ? ಇಲ್ಲಿ ನಿಂತ್ಕೊಂಡು ನಮ್ಮಮ್ಮ ಇಲ್ಲಿ ನಿಲ್ಲಿಸ್ತೀನಿ, ಆಮೇಲೆ ನಿಂತ್ಕೊಳ್ಳಮ್ಮ. ಇದು ಅಲ್ವಾ? ಬೇಡ, ನೀನು ಸ್ಟ್ರೈಟ್ ನನ್ನ ಕಡೆ ನೋಡು. ಅದು ಬೇರೆ ಆ್ಯಕ್ಟಿಂಗ್. ಓನೇದು ಏ ಕುಡಿತಿದೀಯ ನೀನು? ಬಾ ಹೆಂಗ್ ಮಾಡ್ತೈತೆ ಪಪ್ಪ ಆ್ಯಕ್ಟಿಂಗು? ನನಗೆ ಶೀತ ಜಾಸ್ತಿ ಐತೈತೆ, ಗಾಳಿಗೆ ಬಂದು ಕಡ್ಡಲ್ಲೆಲ್ಲ ನೀರು ಬರ್ತೈತೆ ನನಗೆ. ರೆಡಿನಾ? ಹ್ಞೂ. ಅಮ್ಮ ಮಗ ನೋಡಿ, ನಂಗೆ ಹೊಟ್ಟೆ ಬೇರೆ ಸಖತ್ ಹಸಿತೈತೆ, ಯಾವಾಗ ಶೂಟ್ ಮುಗೀತು ಅನ್ನಿಸ್ತೈತೆ. ಹಂಗಲ್ಲ ತಳ್ಳುವ, ಇವಾಗ ತಳ್ಳುವ ಹಿಂಗಂದು ನೀನು ನೋಡಿದ್ಮೇಲೆ ನೀನು ಹಿಂಗನ್ಬೇಕು, ಆಯ್ತಾ? ಇದು ಒಂದು ಟೇಕ್ ಫುಲ್ ತಗೊಂಡೇ ಬಿಡೋಣ ಬೇಕಾದ್ರೆ. 3 ಆ್ಯಂಗಲಿಂದನೂ ಫುಲ್ ಟೇಕೆ ತಗೊಂಬೇಡ. ರೆಡಿ? ಪ್ಲೇ.
ಹಾಂ ಈಗ ಆ ಆ್ಯಂಗಲಿಂದನೂ ಒಂದು ಮೂರು ಆ್ಯಂಗಲ್ ಬೇಕಂತೆ ಅವನಿಗೆ. ಇಲ್ಲಿ ನಮಗೆ ಹೊಟ್ಟೆ ಹಸ್ತೋಗ್ತೈತೆ. ಹ್ಞೂ ಇನ್ನೊಂದು ಆ್ಯಂಗಲ್ಲ. ಕಾಲು ಮತ್ತೊಂದು ಜೂಮ್ ಇಟ್ಟು ಕಾಣೋಣ. ನಾನು ಕೈ ಇವನು 2 ಆ್ಯಂಗಲ್ ತೊಗೊಂಡು ಆಮೇಲೆ ಚೆಕ್ ಬೇರೆ. ಇವನು 2 ಆ್ಯಂಗಲ್ ತೊಗೊಂಡು ಚೆಕ್ ಮಾಡಿ ನೋಡೋತ್ತಿಗೆ ನಮ್ಮ ಹೊಟ್ಟೆಲಿ ಹುಳಗಳು ಪಿತಿ 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 ಅಂತ ಆಡ್ತಿರ್ತದೆ. ಸುಸ್ತಾಗ್ತೈತೆ ನೋಡಿ. ಶೀತ ಐತೆ, ಸಕ್ಕ ಶೀತ ಐತೆ. ನಾನು ಬೇರೆ ವೀಡಿಯೋದಲ್ಲಿ ಬಿಟ್ಟು ಹೋಗಿದ್ದಾನೆ. ಶೀತ ಐತೆ ಅಂತ ಅವ್ರ ಅಮ್ಮನ ಜೊತೆ ವೀಡಿಯೋ ಮಾಡೋಕ್ಕೆ ಹೋಗಿದ್ದಾನೆ. ಯಾವಾಗ ಮುಗಿಸ್ತಾರೋ ಏನೋ ಗೊತ್ತಿಲ್ಲ. ನಮ್ಮ ಮತ್ತೆ ಬೇರೆ ರಾಣಿ ಥರ ಮೇಕಪ್ ಮಾಡ್ಕೊಂಡು ನೋಡಲಿ. ಪ್ರತಿ ದೇವರು ಅಂದ ತಕ್ಷಣ ಇಲ್ಲ ನೋಡೋಕೆ ಹೊಂಟ ಅಡೀರಿ ಬೇಬೆ. ಈಗ ಕೈದೊಂದು ಏನು ಹಾಂ ಮಾಡು ಏನಿಲ್ಲ ಮಾಡು. ಅದು ಕಾಲಿದೊಂದು ಮಾತ್ರ ಒಂದು ಯಾಕ ಕಾಲು ಮುಂದೆ ಬನ್ನಿ ಆಮೇಲೆ ಬರೋಣ. ಅವ್ನು ಶೂಟ್ ಐತಲ್ಲ ಆಮೇಲೆ ಬರೋಣ. ಇವಾಗ ನಂಗೆ ಸುಸ್ತಾಗೈತೆ, ಸಾಕು. ಫುಲ್ಲು ಪರಕಾಯ ಪ್ರವೇಶ ಮಾಡಿದ್ದಾರೆ ಇಬ್ಬರು ಅಲ್ಲಿ. ಬೆಬ್ಬೆ ಬಲ್ಲಿ ಬಂದೆ. ಆಯ್ತಾ ನಿಮ್ಮ ಶೂಟಿಂಗ್ ಮುಗೀತಾ? ಏನು ಯಾವುದು ಯಾವ ಸಾಂಗಿಗೆ ಮಾಡ್ತಿರೋದು? ಏನು ಹೇಳಿಲ್ಲಲ್ಲ ನೀನು. ಕನ್ನಡ ಸಾಂಗ್. ಅದೇ ಸಾಂಗ್ ಹೆಸರು ಹೇಳು. ಎಲ್ಲ ಕನ್ನಡ ಸಾಂಗ್ ಅಂತ ಗೊತ್ತು. ಕಣ್ಣು ಬಿಟ್ಬಿಟ್ಟು ಮಾತಾಡು. ಹಾಂ ಮಾತಾಡು. ವಿಷ್ಣು ದಾದಾದು ಕೋಟಿಗೊಬ್ಬ. ವಿಷ್ಣು ದಾದ ಅವ್ರದ್ದು ಕೋಟಿಗೊಬ್ಬ ಮೂವಿದಲ್ಲಿ ಅಣ್ಣಯ್ಯ ತಮ್ಮಯ್ಯ ನಂಜುಂಡೇಶ್ವರ ನಾಣಯ್ಯದಲ್ಲಿ ಒಂದು ಲೈನ್ ಬರುತ್ತೆ. ಅಮ್ಮ ಎಂಬ ನಿಜ ದೈವ ಇರುವಾಗ ಇಲ್ಲಿ. ಆ ಲೈನಿಗೆ ಒಂದು ಚಿಕ್ಕದೊಂದು ರೀಲ್ಸ್. ಆ್ಯಕ್ಚುಲಿ ನನಗೆ ಇವಾಗಲ್ಲ, ಕಡಿಮೆ ಅಂದರೂ 5-6 ವರ್ಷದಿಂದನೇ ನನಗೆ ಅದಕ್ಕೊಂದು ರೀಲ್ಸ್ ಮಾಡಬೇಕು ನಮ್ಮ ಅಮ್ಮನ ಜೊತೆ ಅಂತ ಪ್ಲಾನ್ ಇತ್ತು. ನೆರವೇರ್ತು. ಬೇಗ ಮಾಡಿ ನಮಗೆ ಹೊಟ್ಟೆ ಹಸಿತೈತೆ. ಫಟಾಫಟ ಇವಾಗಲೇ ಮುಗಿಸ್ತೀನಿ, ಬೇಗ ಮುಗಿಸ್ತೀನಿ. ಹಾಂ ಇಲ್ಲೆಲ್ಲ ಶೂಟಿಂಗ್ ಮುಗಿಸ್ಕೊಂಡು ಲೊಕೇಶನ್ ಮುಗೀತು. ಬೇರೆ ಲೊಕೇಶನ್ಗೆ ಹೋಗ್ತಾವ್ರೆ. ನಾನು ನಮ್ಮ ಅಮ್ಮಂಗೆ ಕಾಯ್ದು ಬರಮ್ಮ ಹತ್ರ ಬಾ. ಅದ್ಯಾಕೆ ಓಡೋಗ್ತೀಯ ದೂರಕ್ಕೆ? ಮುದ್ದ ಅಜ್ಜಿ ನೀನು ಎಲ್ಲೋಗಿದ್ರಿ? ಹಾಂ ಪಪ್ಪ ಬಿಟ್ಟೋಯ್ತಿದ್ದ. ಬೇರೆ ಲೊಕೇಶನ್ನು. ಬಾ. ಯಾವ್ಯಾವ ಹೂವು ಬೇಕು? ಕನಕಾಂಬ್ರ ಹೂವು, ತುಳಸಿ. ಅಮ್ಮ ಇವನ್ ಒಂದು ತಗೊಳಮ್ಮ. ಇದು ಬಾಗ್ಲಿಗೆ ಹಾಕಕ್ಕಾಗತ್ತೆ. ಯಾವ ಥರದ? ಇವನು ಕಿತ್ಕ ಇಲ್ಲೇ ಬಾಗ್ಲಿಗೆ ಹಾಕೋಣ. ಮನೆ ಕುಡ್ದು ನಿಂತವ. ಇದು ಲೈಟಿಂಗ್ ಹಾಕಿರ್ತಾರೆ. ನಮ್ಮದು ಪ್ರೀ ವೆಡ್ಡಿಂಗ್ ಸ್ಟುಡಿಯೋ ಎಲ್ಲ ಇಲ್ಲಿ ಮಾಡಿಸಿದ್ವಿ. ನೋಡಿ ನೋಡೋರು ಎಲ್ಲೋದ್ರು. ಸಂಜೆ ಚೆನ್ನಾಗಿರುತ್ತೆ, ಲೈಟ್ ಹಾಕ್ತಾರೆ. ಇದೆಲ್ಲ ಇಲ್ಲಿ ಇಲ್ಲೆಲ್ಲ ಲೈಟ್ ಹಾಕ್ತಾರೆ. ಇದೆಲ್ಲ ಲೈಟು. ಸಂಜೆ ಚೆನ್ನಾಗಿರುತ್ತೆ. ಅಯ್ಯ ಸುಮಾರು ದೊಡ್ಡದಲ್ವೇನಮ್ಮ? ಐತೆ ನೋಡು. ನಿಮ್ಮ ಯಜಮಾನ್ರಿಗೊಂದು ಮಾಡಕ್ಕೆ ಹೇಳಿತಾರ ನೋಡಿ. 2 ಅವರಿಗೆ ಒಳ್ಳೆ ದುಡ್ಡು ಆಗುತ್ತೆ. ಇಲ್ಲೆಲ್ಲ ಇದೀನಿ ಅಂದಪ್ಪ. ನೋಡ ಆ ಕಡೆ ನೋಡೋಣ. ಇಲ್ಲ ಅವನ ಏನೇ ಪಪ್ಪ ಹುಡ್ಕಣ ಬಾಯ್ಲಿ. ಆ ಕಡೆ ಇಡಿ. ಇಲ್ಲಿಲ್ಲಲ್ಲ, ಅದ್ರ ಪಕ್ಕದಲ್ಲಿ ಅಂದಪ್ಪ. ಪಾರ್ಕಿಂಗ್ ಪಕ್ಕದಲ್ಲಿ ಇದೆ ತಾನೆ. ಅಲ್ಲಿ ನೋಡು ಪ್ರೇಮಲೋಕ ಅಂತೆ. ಬೈಕ್ ಇಟ್ಟವ್ರು ನೋಡಮ್ಮ. ಪ್ರೇಮಲೋಕ ಪ್ರೇಮಲೋಕದಿನ್ ಹಂಗೆ ಅಲ್ವಾ? ಮಾಡೋರು ಚೆನ್ನಾಗಿ ಮಾತ್ರ. ಅಯ್ಯೋ ಕೈಯಲ್ಲಿ ಬೇರೆ ಇಟ್ಕೊಳಕ್ಕಾಯ್ತಿಲ್ಲ ನನಗೆ. ಈ ಬಾಟ್ಲಿ, ಖರ್ಚಿಪು ಬಿದ್ದಿದ್ವು. ಹಾಂ ಮುದ್ದು ಪ್ಯಾಂಟರು ಹಾಕ್ಬೇಕಿತ್ತತ್ತಿಗೆ. ಎಲ್ಲೈತಮ್ಮ ಇವರು ಎಲ್ಲ ಶೂಟ್ ಮಾಡ್ಕೊ ಬರ್ಲಿ ಬಾದಾಗಿ. ಇದ್ಯಾವುದು ರೈಲ್ವೆ ಸ್ಟೇಷನ್ಗೆ ಹೋಗಿದ್ಯಾ? ಹುಷಾರ ಬರಮ್ಮ. ನೀರೆಲ್ಲ ಚೆಲ್ಲೈತೆ ಕೆಳಗಡೆ. ಹಾಂ ಹೋಗ. ಇಲ್ಲೆಲ್ಲ ಇದನ್ನು ಎಲ್ಲ ಹಂಗಂಗೆ ತಂದಿದ್ರೆ ಬ್ಯಾಗು ತಂದಿಲ್ಲ. ಇಟ್ಕೊಂಡು ಬರೋಕ್ಕೂ ಆಗ್ತಿಲ್ಲ ಇಲ್ಲಿ.
ಅಯ್ಯೋ ಹೋಗಲ್ಲ ಹುಡುಕಿ ಹುಡುಕಿ ಸುಸ್ತಾಯ್ತು. ನೀಟಾಗಿ ತೋರಿಸ್ದ ತೋರಿಸಿ ಪ್ರೇಮಲಕ್ಕ ಚೆನ್ನಾಗಿ ಇಷ್ಟ ಆಯ್ತು ನನಗೆ. ಅಲ್ಲಿ ಬೈಕೆಲ್ಲ ನಿಲ್ಲಿಸಿ ಚೆನ್ನಾಗಿ ಮಾಡಿದ್ದಾರೆ. ಅಯ್ಯೋ ಅವ ಗೊಂಬೆ ಒಳಗಡೆ ಹುಷಾರ ಬಾರ ಗೊಂಬೆ ಎದ್ರಕಳಿಲ್ವಾ ಕುಡಿತೈತೆ ನೋಡು. ಹೆವಿ ಬಿಸಿಲು ಬಂತು ಇವಾಗ. ನೀವು ಇಲ್ಲಿಂದ ಆಚೆ ಕೈ ಬಂದು ಮುಗಿದು ಕೈ ಮುಗಿದು ತಲೆ ಭಾಗ ಅಂತ ಈ ಥರ ಪೇಂಟ್ ಮಾಡ್ತೀರಾ. ಅಂದರೆ ಆ ಸೀನು ಆಲ್ರೆಡಿ ತಗೊಂಡಿದ್ದೀನಲ್ಲ ಮುಗಿಯೋಕ್ಕೆ ಅಂತ. ಬೇಕಾದ್ರೆ ಅಮ್ಮ ಹಿಂಗೇನೆ ನಿಂತಿರಲಿ, ನೀವು ಒಂದು ಕೆಲಸ ಮಾಡ್ಬೋದು. ಹಿಂಗೆ ನೀವು ಇಲ್ಲಿಂದ ಹಿಂಗೆ ಶಾರ್ಟ್ ತಗೊಂತೀರಲ್ಲ, ನಾನು ಇದನ್ನು ಏನು ಮಾಡ್ತೀನಿ, ಜಸ್ಟ್ ಈ ಥರ ಬರ್ತೀನಿ. ಕೈ ಮುಗಿದು ತಲೆ ಬಾಗು ಇಷ್ಟೇ ಸಾಕು ಬಿಡಿ. ಸ್ವರ್ಗ ನಿನಗುಂಟು. ನನಗೆ ಕೈ ಮುಗ್ದಾಗ ಹಿಂಗೆ ತೋರಿಸೋದೇ ಏನು ಬೇಡ ಬಿಡಿ, ಹಿಂಗೆ ತಾಳೋಣ. ಜಸ್ಟ್ ಕೈ ಮುಗಿದು ತಲೆ ಬಾಗು ಅಷ್ಟೇ ತಾಳೋಣ. ಸಾಕು ಬಿಡು. ಒಂದ್ಸಲ ಆಚೆ ಬರ್ತಾರೆ ಲೈಟ್ ಸೆಟ್ ಮಾಡ್ಕೊಂಡು. ಕೈ ಮುಗಿದು ತಲೆ ಬಾಗು. ಅವ್ರು ಆ್ಯಕ್ಟಿಂಗ್ ಮಾಡೋಕ್ಕಲ್ಲ ಹೇಳಿದ್ದು. ರೆಡಿ? ನೀವು ಫಸ್ಟ್ ಸ್ಟ್ರೈಟ್ ನೋಡ್ತೀರಿ, ಅವ್ರು ಬಂದು ಆಚೆ ಬಂದಾಗ ಈ ಕಡೆ ನೋಡಿ. ರೆಡಿ? ಪ್ಲೇ. ಕೈ ಮುಗಿದು ತಲೆ ಬಾಗು. ತಿರ್ಗದಷ್ಟೊತ್ತಿಗೆ ನಿಧಾನ ತಿರ್ಗ ಕೈ ಮುಗಿದು ಅಂತ ತಕ್ಷಣ ನೋಡ್ಬಿಡಮ್ಮ. ಬಲ್ಲಿ ಅದೇ ನಿಮ್ಮ ಅಮ್ಮನ ಜೊತೆ ಶೂಟ್ ಮಾಡ್ತಿದ್ಯಲ್ಲ. ಅದೇ ಹೇಳದ್ನಲ್ಲ, ಈ ಸಾಂಗಿಗೆ ವರ್ಷದಿಂದ 5 ವರ್ಷ, ಒಂದು 4-5 ತಿಂಗಳಲ್ಲ 5-6 ವರ್ಷದಿಂದನೂ ಅನ್ಕೊಂತಿದೆ ಓಕೆ ಈ ಸಾಂಗಿಗೆ ಒಂದು ರೀಲ್ಸ್ ಮಾಡ್ಬೇಕು. ಯಾವ್ದಾದ್ರು ದೇವಸ್ಥಾನಕ್ಕೆ ಹೋದಾಗ ಮಾಡೋಣ ಅಂತ ಅನ್ಕೊಂತಿದ್ದೆ. ಬಟ್ ನಿಂಗೆ ಗೊತ್ತು, ದೇವಸ್ಥಾನ ಹೋದಾಗ ಶೂಟ್ಸ್ ಎಲ್ಲ ಮಾಡಕ್ಕಾಗಲ್ಲ, ಲೇಟ್ ಆಗುತ್ತೆ. ಅಲ್ಲೋಗಿ ದರ್ಶನ ಆಮೇಲೆ ಕೆಲವು ಕಡೆ ಅಲೋನು ಮಾಡಲ್ಲ. ಸೊ ಹಾಗಾಗಿ ಇಲ್ಲಿ ನೋಡಿ, ಈ ಎಲಿಮೆಂಟ್ಸ್ಗೆ ನಾವು ಬಂದ್ರೆ ಏನಂದ್ರೆ ಪ್ರತಿಯೊಂದು ಸೆಟಪ್ಗಳು ಇರ್ತವೆ. ನೋಡಿ ಥೀಮ್ ನೋಡಿ, ಇದು ಯಾವ ತರ ಕಾಣ್ತದೆ. ಇದು ಒಳ್ಳೆ ಬೇಲೂರು ಹಳೆ ಬಿಡ್ತಾರ. ಮತ್ತೆ ಅಲ್ಲಿ ಈಗ ದೇವಸ್ಥಾನದ ಸೆಟಪ್ಸ್ ಐತೆ, ಚೆನ್ನಾಗಿ ಅದೊಳ್ಳೆ ನಂಜನಗೂಡು ದೇವಸ್ಥಾನ ತರ. ಅದು ತಲೆಗೆ ಬಂತು ಎಲಿಮೆಂಟ್ಸ್ ಅಂತ. ನಾನು ಆಲ್ರೆಡಿ ನೋಡಿದ್ದೀನಲ್ಲ ಈ ಸೆಟಪ್ಸ್ಗಳು. ಸೊ ಆಟೋಮೆಟಿಕಲಿ ಪಕ್ಕ ಇಲ್ಲಿ ಬಂದ ತಕ್ಷಣ ಆ ಸೆಟಪ್ಸ್ಗಳಿದ್ದಾಗ ಆರಾಮ್ಸೆ ಮಾಡ್ಕೋಬೋದಂತ ಒಂದು ಪಕ್ಕ ತಲೆಗೆ ಬಂತು. ಅದ್ರ ಜೊತೆಗೆ ಸಿದ್ ಫೋಟೋಗ್ರಫಿ ಅವರು ಒಂದು ಮಾತು ಹೇಳಿದ ತಕ್ಷಣ ಅವ್ರು ಇಮಿಡಿಯೇಟ್ ಎಲ್ಲ ಪ್ರತಿಯೊಂದು ಅರೇಂಜ್ಮೆಂಟ್ ಮಾಡಿಕೊಟ್ರು. ಓಕೆ, ಇವಾಗ ನೀನು ಮುಗಿತಾ? ಈಗ ಶೂಟ್ ಮುಗೀತು ನಮ್ದು. ನಂದು ಊಟ ಮಾಡೋಣ ಮತ್ತೆ ಹೊಟ್ಟೆ. ಅಮ್ಮಂದು ಒಂದು 4-5 ಫೋಟೋಸ್ಗಳು. ಅಮ್ಮ ಪಾಪನ್ ಕೂಡ ಒಂದು 4-5 ಬ್ರೋ ಒಂದು ಫೋಟೋಸ್ಗಳು ತಕ್ಕೊಡಿ. ಬನ್ನಿ ಫೋಟೋಸ್ಗಳು ತೆಗಿಸ್ಕೊ. ಇದೊಂದು ಕಮ್ಮಿ ಇತ್ತು, ಬನ್ನಿ ಬೇಗ. ಬಟ್ ಇದೇ ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ, ಇಲ್ಲೇ ತೆಗಿದೀನಿ ಫೋಟೋಶೂಟ್ಸ್ಗಳು ಆಗಲಿ. ನಮ್ಮಮ್ಮ ಫಸ್ಟ್ ಹೇಳಿದ್ರು ಮೇಕಪ್ ಆಗೋ ಟೈಮಲ್ಲಿ ಫಸ್ಟ್ ಟೈಮ್ ಈ ಥರ ಮೇಕಪ್ ಮಾಡ್ಕೊಳ್ತಾ ಇರೋದು, ಒಂದು ಫೋಟೋಶೂಟ್ ಬೇಕು ಅಂದರು. ನೆನಪಿಗಂತೆ. ಓಕೆ, ಏನು ಬೇಬಿ? ಅವಳಿಗೆ ಊಟ ಮಾಡಿಸ್ಬೇಕಲ್ಲ ನಾವು. ಹಾಂ ಸರಿ, ರೂಮ್ ಎಲ್ಲಿ ರೀತಲ್ ರೂಮ್ ಕೀ ಕೊಡ್ತೀನಿ, ತಗೊಂಡೋಗಿ. ಹಾಂ ತಗೊಂಡೋಗಿ, ಕ್ಯಾಮ್ರಾದಲ್ಲೇ ಇಡು. ನಾನು ಫೋಟೋಶೂಟ್ ಒಂದು ನಮ್ಮಮ್ಮಂದು ನೋಡೋಣ. ನಮ್ಮಮ್ಮ ಪೋಸ್ಗಳು ಕೊಡೋ, ಪೋಸ್ಗಳು ನೋಡಪ್ಪ. ಮುಂದೆ ಇನ್ನೂ ಸ್ವಲ್ಪ ಪರವಾಗಿಲ್ಲ. ನಾವೀಗ ಆ ಕಡೆ ನೋಡಿ. ಬ್ಯಾಕ್ ಡ್ರಾಪು ಸೀರಿಯಸ್ಲಿ ಹೇಳ್ತೀನಿ, ಹತ್ರ ನಾನು ಅವಾಗಲೇ ಹೇಳ್ದಂಗೆ 150-160 ಬ್ಯಾಕ್ ಡ್ರಾಪ್ಸ್ಗಳಿದೆ ನೋಡಿ. ಇದು ಹೆಂಗೆ ಕಾಣುತ್ತೆ ನೋಡಿ, ಇದಾಗಿರೋದು. ಆ್ಯಕ್ಚುಲಿ ಇದು ನೋಡಿ, ನನಗೆ ಇದು ಸಖತ್ ಇಷ್ಟ. ಕ್ಯಾಮ್ರಾ ಆ್ಯಕ್ಚುಲಿ ವೀಡಿಯೋದಲ್ಲಂತೂ ಇನ್ನೂ ಅಲ್ಟಿಮೇಟಾಗಿ ಕಾಣುತ್ತೆ ಇದೆಲ್ಲ. ನನ್ನ ಬೇಬಿ ಆಲ್ರೆಡಿ ಒಂದೊಂದಿಷ್ಟು ತೋರಿಸ್ಕೊ ಬಂದವಳಲ್ಲ, ಸಖತ್ತಾಗಿದೆ. ಇಲ್ಲಿ ನೋಡಿ, ಇಲ್ಲೊಂದು ಅದೊಂದು ಮಂಟಪ ಥರ ಇದೆ, ಸುಮಾರಿದೆ. ಹಬ್ಬ ಹತ್ರ 4-4.5 ಎಕರೆ ಇರೋದಂತೆ ಈ ಜಾಗ. ಆ ಜಾಗದಲ್ಲಿ ಮಾಡಿರೋದು ಸೆಟಪ್ ಸಖತ್ತಾಗಿ ಮಾಡೋರು ಮಾತ್ರ. ಫೋಟೋ ಸೆಷನ್ ಮಾತ್ರ ಮಸ್ತಾಗಿ ಆಗ್ತಿದೆ ನಮ್ಮಮ್ಮಂದು. ಮತ್ತು ಇನ್ನೊಂದು ಏನಂದರೆ, ಲಾಸ್ಟಿಗೆ ಒಂದು ಸಲ ಕೇಳ್ತೀನಿ ನಮ್ಮಮ್ಮನ ಹತ್ರ, ಹೆಂಗೆ ಅನ್ನಿಸ್ತು ಎಕ್ಸ್ಪೀರಿಯೆನ್ಸ್ ಅಮ್ಮ ಈ ಥರದೊಂದು ಮೇಕಪ್ ಎಲ್ಲ ಮಾಡ್ಕೊಂಡು ಒಂದು ವೀಡಿಯೋ ಶೂಟು ಮಾಡಿಸೋದ್ನೆಲ್ಲ ಹೆಂಗೆ ಅನ್ನಿಸ್ತು ಅಂತ ಕೇಳ್ತೀನಿ. ಏನು ಹೇಳ್ತಾರೆ ನೋಡೋಣ. ವೀಡಿಯೋ ಶೂಟ್ ಮುಗೀತು, ಹೆಂಗೆ ಅನ್ನಿಸ್ತಿದೆ? ಫಸ್ಟು ಟೈಮು ಈ ಥರ ಮೇಕಪ್ ಮಾಡ್ಕೊಂಡು ವೀಡಿಯೋ ಶೂಟ್ ಒಂದು ಸಪ್ರೇಟಾಗಿ ಮಾಡ್ತಿದ್ದೀನಿ. ಹೆಂಗೆ ಅನ್ನಿಸ್ತು? ಖುಷಿ ಆಗ್ತಿದ್ಯಾ? ಜಾಗ ಹೆಂಗಿದೆ ಹೇಳು? ಚೆನ್ನಾಗಿದೆ. ನೀವು ನೋಡೇ ಇಲ್ಲ ಅಲ್ಲ? ಎಲ್ಲ ಥರದ್ದಿದೆ ಇಲ್ಲಿ. ಹೌದು, ಪ್ರತಿಯೊಂದು ಕಾನ್ಸೆಪ್ಟು ಸಕ್ಕದಾಗಿದೆ. ಈ ಹತ್ರ ಇದಮ್ಮ
ಹೇಳ್ತಾರೆ ಇದು ನಿಜನ ಸುಳ್ಳು ನಂಗೆ ಗೊತ್ತಿಲ್ಲ, ಬಟ್ಟು ಅಲ್ಲೆಲ್ಲ ಹಾಕು ಇದ್ದಾರೆ ಮತ್ತು ತುಂಬ ಜನ ಹೇಳ್ತಾರೆ ವರ್ಲ್ಡಲ್ಲಿ ಇದು ಬೆಸ್ಟ್ ವೀಡಿಯೋ ಶೂಟ್ ಜಾಗ ಅಂತ ಇದು. ಹ್ಞೂ, ಆ ಕಡೆಯಿಂದನೇ ಇರೋದು, ಸಕ್ಕದಾಗಿದೆ. ಓಕೆ, ಸೊ ನೋಡಿದ್ರಲ್ಲ ಇದರದ್ದು ವೀಡಿಯೋ, ಇದ್ರದ್ದು ವೀಡಿಯೋ ಯಾವಾಗ ಅಪ್ಲೋಡ್ ಆಗುತ್ತೆ ಸತ್ಯವಾಗ್ಲೂ ನಂಗೆ ಗೊತ್ತಿಲ್ಲ, ಬಟ್ ಎಡಿಟಿಂಗೇ ಟೈಮ್ ತಗೊಳತ್ತೆ. ಯಾಕೆಂದರೆ ನಾವು ಬರೀ ಇವಾಗ ನಮ್ಮ ಅಮ್ಮನ ಜೊತೆ ನಡೆದಿರೋದು ಈ ವಿಡಿಯೋದಲ್ಲಿ ನೀವು ನೋಡಿರೋದು ಶೂಟು, ಬಟ್ ಸುಮಾರು ವೀಡಿಯೋ ಶೂಟ್ ಆಲ್ರೆಡಿ ಮಾಡಿಸಾಗಿದ್ದೀವಿ. ಸೊ ವೀಡಿಯೋ ಶೂಟ್ ಇನ್ನೂ ನೈಟೆಲ್ಲ ಬೇರೆ ಶೂಟ್ಸ್ಗಳೆಲ್ಲ ಇದ್ದಾವೆ, ಅದು ಬೇರೆ ವ್ಲಾಗ್ಸ್ಗಳಲ್ಲಿ ಬರುತ್ತೆ. ಬಟ್ ಈ ವ್ಲಾಗ್ ಏನಿತ್ತಲ್ಲ, ಈ ವ್ಲಾಗ್ ನೀವೇನು ನೋಡಿದ್ರಿ ಅಲ್ಲ, ಈ ವ್ಲಾಗ್ ಬಂದು ಕಂಪ್ಲೀಟ್ ನಾನು ನಮ್ಮಮ್ಮಂದು ವೀಡಿಯೋ ಶೂಟು, ಕಂಪ್ಲೀಟ್ ನಾನು ನಮ್ಮಮ್ಮ ವೀಡಿಯೋ ಶೂಟ್ ಮಾಡಿರೋದಷ್ಟೇ ಈ ವ್ಲಾಗಲ್ಲಿ ಇರೋದು. ಈ ವಿಡಿಯೋ ಯಾವಾಗ ಅಪ್ಲೋಡ್ ಆಗುತ್ತೆ ಗೊತ್ತಿಲ್ಲ. ಇನ್ಸ್ಟಾಗ್ರಾಮಲ್ಲಿ ನನ್ನನ್ನು ಫಾಲೋ ಮಾಡಿದರೆ ನಿಮಗೆ ಗೊತ್ತಾಗೇ ಆಗುತ್ತೆ, ಯಾವಾಗಲಾರು ಅಪ್ಲೋಡ್ ಆದಾಗ ನಿಮ್ಮ ನೋಟಿಫಿಕೇಷನ್ಗೆ ಬರುತ್ತೆ. ಸೊ ಆ ವಿಡಿಯೋ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಸೊ ಈ ವ್ಲಾಗ್ ಇವಾಗ ಇಲ್ಲಿಗೆ ಎಂಡ್ ಮಾಡುವಂಥ ಸಮಯ. ಸೊ ನನ್ನ ವೀಡಿಯೋಸ್ಗಳಿಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಓಕೆನಾ? ಟಾಟಾ, ಬಾಯ್ 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 ಹೀರೋಸ್, ಬಾಯ್.